ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ನಾ? ಏನಪ್ಪ ದಿಢೀರ್ ಅಂತ ನನ್ನನ್ನು ನೋಡಕ್ ಬಂದ್ಬಿಡಿದೀರಾ? ನಿನ್ನ ಮನೆ ಅಂತ ಬಂದಿಲ್ಲ ನಾನು. ನನ್ನ ಮಗಳು ಭಾರ್ಗವಿ ಮನೆ ಸೊಸೆನಾ ಅಂತ ತಿಳ್ಕೊಂಡು ಹೋಗೋದಿಕ್ ಬಂದಿದ್ದೇನೆ. ಏನ್ ಮೇಡಮ್ ಇದು? ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದೀರಾ? ಇನ್ನೇನು ಮಾಡೋದು ಸರ್, ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ಕೊಟ್ಟು ಕೇಸಿನ ದಿಕ್ಕನ್ನೇ ತಪ್ಸೋಕೆ ನೋಡಿದ್ರು. ಅಷ್ಟರಲ್ಲಿ ಅವ್ರ ಪರವಾಗಿರೋ ಅರ್ಧ ಸತ್ಯದ ವಿಡಿಯೋನ ನೋಡಿ ಖುಷಿ ಆದ್ರು. ಅವ್ರು ರಿಲ್ಯಾಕ್ಸ್ ಆಗಿ ನಮ್ಮ ಬಲೆಗೆ ಬೀಳಿ ಅಂತಾನೆ ನಾನು ಕಾಯ್ತಾ ಇದ್ದೆ. ಅವ್ರ ಪಾಪ ಅದನ್ನೇ ಪೂರ್ತಿ ಸತ್ಯ ಅನ್ಕೊಂಡು ನಾನ್ ತೋಡಿರೋ ಕೆಟ್ಟದಲ್ಲಿ ಬಿದ್ರು. ಸೂಪರ್ ಮೇಡಮ್. ನೀವು 6 ತಿಂಗಳ ಹಿಂದೆ ಮೊಲೆಸ್ಟೇಷನ್ ಕೇಸನ್ನ FIR ಮಾಡ್ಸೋದಕ್ಕೆ ನಮ್ಮ ಸ್ಟೇಷನ್ಗೆ ಅಂತ ಬಂದ್ರಿ. ಅದು ಇನ್ನೂ ನೆನಪಿದೆ. ನಿಮ್ಮ ಹೋರಾಟದಲ್ಲಿ ಅದೆಷ್ಟೋ ತಿರುವು ಸಿಕ್ಕಿದೆ. ಆದರೂ ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳದಲ್ಲೇ ಸಂಧ್ಯಾಗಿ ನ್ಯಾಯ ಕೊಡ್ಸಿದ್ರಲ್ಲ, ನಿಜವಾಗ್ಲೂ ನಿಮ್ಗೊಂದು ಹ್ಯಾಟ್ಸ್ ಆಫ್ ಮೇಡಮ್. ಈ ಗೆಲುವಲ್ಲಿ ನಿಮ್ ಪಾಲು ಇದೆ ಸರ್. ನಿಮ್ ಸಪೋರ್ಟ್ ಇಲ್ಲದೆ ನಾನು ಯಾವ ಇನ್ವೆಸ್ಟಿಗೇಷನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ನನ್ನ ಜೊತೆ ನಿಂತಿದ್ದಕ್ಕೆ, ನಿಮ್ಮ ಹತ್ರ ಇದ್ದಿದ್ದ ಸಾಕ್ಷಿಗಳನ್ನ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪಟಿಕಾ. ಇನ್ಮೇಲೆ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನಾನು ನಿಮ್ಮ ಜೊತೆಗಿದ್ದೀನಿ. ಆ ವಿಕ್ಕಿ ಏನೂ ಮಾಡೋಕ್ಕಾಗಲ್ಲ. ಅಪ್ಪ, ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ನಾ? ಏನಪ್ಪ ದಿಢೀರ್ ಅಂತ ನನ್ನನ್ನು ನೋಡಕ್ ಬಂದ್ಬಿಡಿದೀರಾ? ನಿನ್ನ ಮನೆ ಅಂತ ಬಂದಿಲ್ಲ ನಾನು. ನನ್ನ ಮಗಳು ಭಾರ್ಗವಿ ಮನೆ ಸೊಸೆನಾ ಅಂತ ತಿಳ್ಕೊಂಡು ಹೋಗೋದಿಕ್ ಬಂದಿದ್ದೇನೆ. ಅನ್ಕೊಂಡೆ ಏನಪ್ಪ ಯಾವತ್ತೂ ಇಲ್ಲಿರೋ ಪ್ರೀತಿ ದಿಢೀರ್ ಅಂತ ಈ ಮಗಳ ಮೇಲೆ ಬಂದಿದೆ ಅಂತ. ಸರಿ, ಅದೇನ್ ಕೇಳ್ಬೇಕೋ ಕೇಳಿ. ಭಾರ್ಗವಿ ನಿಜವಾಗ್ಲೂ ಮನೆಯಲ್ಲಿದ್ದಾಳ? ಅವಳು JP ಸೊಸೆನಾ? ಅಪ್ಪ, ಆವತ್ತು ಭಾರ್ಗವಿ ಮದುವೆ ವಿಷಯ ಹೇಳಕ್ಕೆ ಮನೆಗೆ ಬಂದಿದ್ದೆ. ಆವತ್ತು ನಿಮ್ಗೆ ಇನ್ನೊಂದು ಶಾಕಿಂಗ್ ಸುದ್ದಿ ಇದೆ, ಅದು ನಿಮಗ್ ಗೊತ್ತಾಗತ್ತೆ ಅಂತ ಹೇಳಿದ್ದೆ. ನೆನ್ಪಿದ್ಯಾ? ಆ ವಿಷಯ ಇವತ್ತು ಲೀಕ್ ಆಗ್ತಿದೆ. ಎಷ್ಟು ಪಾಪದವನಪ್ಪ ನೀನು. ಮಗಳು ಯಾರನ್ ಮದ್ವೆ ಆಗಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಇಷ್ಟು ದಿನ ಆದ್ರೂ ಗೊತ್ತೇ ಇಲ್ವಲ್ಲ. ನಿನ್ನ ಅನುಮಾನ ನಿಜಪ್ಪ. ನಿನ್ನ ಮುತ್ತಿನ ಮಗಳು ಭಾರ್ಗವಿ ಇದ್ದಾಳಲ್ಲ, ಅವಳ ಗಂಡ ಅರ್ಜುನ್ ಬೇರೆ ಯಾರೂ ಅಲ್ಲ. ಅರ್ಜುನ್ ಪಾಟೀಲ್ ಅಂದ್ರೆ ದ ಗ್ರೇಟ್ ಲಾಯರ್ JP ಪಾಟೀಲ್ ಅವರ 2ನೇ ಸುಪುತ್ರ. ನಮ್ ಪುಟ್ಟಿ ಅರ್ಜುನ್ JP ಮಗ ಅಂತ ಗೊತ್ತಿದ್ದು ಮದ್ವೆ ಆದ್ಲ? ಚೆ ಇಲ್ಲಪ್ಪ, ಪಾಪ ಅವಳಿಗೂ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಆವತ್ತು ನಿನಗ್ ವಿಷಯ ಗೊತ್ತಾದಾಗ ಅವಳನ್ನ ಮನೆಯಿಂದ ಆಚೆ ಹಾಕ್ತಿಯಲ್ಲ, ಆವತ್ತವಳು ಅರ್ಜುನ್ ಜೊತೆ ಈ ಮನೆ ಬಾಗ್ಲಿಗೆ ಬಂದಾಗ್ಲೇನೆ ಅವಳಿಗೂ ವಿಷಯ ಗೊತ್ತಾಗಿದ್ದು. ನಿನ್ನ ಮಗಳು ಅವಳು ಮಾಡೋ ಕೆಲಸನ ಮಾಡಿಕೊಂಡು ತೆಪ್ಪಗೆ ಮದುವೆ ಆಗಿ ಆರಾಮಾಗಿರ್ಬೋದಿತ್ತು. ಆದ್ರೆ ಇಲ್ಲ, ಹೋರಾಡ್ತೀನಿ ಅಂತ ಹಾರಾಡ್ತಾ
ನನ್ನ ಮಾವನ್ನ ಎದುರಾಕೋ. ಅವ್ರಿಗದ್ ಎಷ್ಟು ಅವಮಾನ ಮಾಡಿದ್ಲು. ಅದಕ್ಕೆಲ್ಲ ಸೇಟ್ ತೀರಿಸ್ಕೊಡೋದು ಬೇಡ್ವಾ ನಾವು? ಅಂದ್ರೆ ಅಂದ್ರೆ ಈ ಪ್ರೀತಿ ಮದ್ವೆ ಇದೆಲ್ಲ ನಮ್ಮ ಮಾವನ ಮಾಸ್ಟರ್ ಪ್ಲಾನ್. ವಿಕ್ಕಿನೇ ಅಪರಾಧಿ, ಅವನೇ ಸಂಧ್ಯಾನ ಕೊಲೆ ಮಾಡಿದ್ದು ಅಂತ ನಾನು ಅಷ್ಟು ಸಲ ಹೇಳಿದ್ರು ನೀವ್ಯಾರು ನನ್ನನ್ನ ನಂಬಲಿಲ್ಲ. ಆದ್ರೆ ಇವಾಗ ನೋಡಿ, ಮಳ್ಳನ್ ಹಾಗಿದ್ದು ನಮ್ಮೆಲ್ರಿಗೂ ಮೋಸ ಮಾಡಿದಾನೆ. ಇಲ್ಲ ಭಾರ್ಗವಿ, ನನಗೆ ಯಾಕೋ ವಿಕ್ಕಿ ಕೊಲೆ ಮಾಡಿದ್ದಾನಂತ ನಂಬಿಕೆ ಬರ್ತಾ ಇಲ್ಲ. ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದೆ. ಅದೇನಂತ ಕಂಡಿಡಿಬೇಕು. ತನಿಖೆ ಆಗಿದೆ, ಅವರೇ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಎಲ್ಲಾ ರೀತಿ ಸಾಕ್ಷಿಗಳು ಸಿಕ್ಕಿದೆ. ಕಣ್ಮುಂದಿನ ಎಲ್ಲ ಬಯಲಾಗಿದ್ರು ನೀವಿನ್ನು ವಿಕ್ಕಿ ಪರನೇ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮ ಸ್ವಾರ್ಥಕ್ಕೆ ಒಬ್ಬ ಕ್ರಿಮಿನಲ್ನ ಸಪೋರ್ಟ್ ಮಾಡೋದು ಸರಿ ಅಲ್ಲ ಅರ್ಜುನ್. ಏನೋ ಸ್ವಾರ್ಥ? ನನ್ ಸ್ವಾರ್ಥನ? ಅಲ್ಲಿ ನೋಡಿದ್ರೆ ರಿತು ಜೀವನ ಹಾಳಾಗೋಗ್ತಿದೆ, ಕೇಸ್ ನೋಡಿದ್ರೆ ವಿಕ್ಕಿ ವಿರುದ್ಧ ನಿಂತಿದೆ. ಇದು ನಿಮಗೆ ಅರ್ಥ ಆಗಲ್ವಾ? ಇದನ್ನೇ ಹೇಳಿದ್ದು ಸ್ವಾರ್ಥ ಅಂತ ಅಲ್ಲ ಅರ್ಜುನ್. ಅವನ್ ಕೊಲೆ ಮಾಡಿರೋದು ಒಂದು ಚಿಕ್ಕ ವಿಷಯ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಒಬ್ಬ ಕೊಲೆಗಡ್ಕನ್ ಜೊತೆ ರಿತು ಚೆನ್ನಾಗಿರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಅದ್ ಯಾವ ನಂಬಿಕೆ ಇಟ್ಟು ಅವಳನ್ನ ಅವ್ರ ಮನೆ ಕಳಿಸ್ತೀರ ಅರ್ಜುನ್ ನೀವು? ಈಗಾಗ್ಲೇ ಸಂಧ್ಯಾ ಜೀವನ ಹಾಳಾಗಿ ನಮ್ಮನ್ನ ಬಿಟ್ಟೆ ಹೋಗಿದ್ದಾಳೆ. ಈಗ ರಿತು ಜೀವನನ ಸರಿ ಮಾಡ್ತೀನಿ ಎಂದು ಅವಳನ್ನ ಹಾಳ್ ಬಾವಿಗೆ ನೂಕ್ಬೇಡಿ. ನೋಡಿ ಭಾರ್ಗವಿ, ನನಗೆ ಇವಾಗ್ಲೂ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಅನ್ಸ್ತಾ ಇಲ್ಲ. ಅನಾಮಿಕೆಯಿಂದ ಸಿಕ್ಕಿರೋ ಸಾಕ್ಷಿಗಳೆಲ್ಲ ನಿಜ ಅಂತ ಹೇಗ್ ನಂಬ್ತೀರಿ? ಅವನನ್ನ ಬೇಕು ಅಂತ ಫ್ರೇಮ್ ಮಾಡ್ತಿರ್ಬೋದಲ್ಲ. ನೀವ್ ಹೇಳಿರೋ ಸೆಕ್ಷನ್ 100 ಅಲ್ಲಿ ಶಿಕ್ಷೆ ಆದ್ರೆ ವಿಕ್ಕಿ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾಗತ್ತೆ. ಅವಾಗ ರಿತು ಜೀವನ ಏನು? ಯಾರು ವಿಕ್ಕಿನ ಫ್ರೇಮ್ ಮಾಡ್ತಾ ಇಲ್ಲ. ಅವನ್ ಮಾಡಿರೋ ತಪ್ಪನ್ನ ಸಾಬೀತ್ ಮಾಡಿ ಅವನ ಅಪರಾಧಕ್ಕೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅರ್ಜುನ್, ಸಂಧ್ಯಾ ಸಾವಿಗೆ ಬೆಲೆನೇ ಇಲ್ವಾ? ನಿಮ್ಗೆ ಅವಳ ಬಗ್ಗೆ ಯೋಚನೆ ಇಲ್ಲದೆ ಇರಬಹುದು, ಆದ್ರೆ ನನ್ಗೆ ಅವಳ ನರಳಾಟ, ಅವಳ ಕೂಗಾಟ ಎಲ್ಲ ಇನ್ನು ಕಿವಿಯಲ್ಲೇ ಇದೆ. ಅವಳ ದೇಹ ಇನ್ನು ನನ್ ಕಣ್ಮುಂದೆ ಕಾಣ್ತಾ ಇದೆ. ಅವಳ ಸಾವಿಗೆ ನ್ಯಾಯ ಸಿಗ್ಬೇಕು ಅರ್ಜುನ್, ಅವಳ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ಹೌದು ಭಾರ್ಗವಿ, ಸಂಧ್ಯಾಗ್ ನ್ಯಾಯ ಸಿಗ್ಲೇಬೇಕು. ಆದ್ರೆ ವಿಕ್ಕಿ ಕೊಲೆಗಾರ ಅಲ್ಲ ಭಾರ್ಗವಿ, ವಿಕ್ಕಿ ಕೊಲೆಗಾರ ಅಲ್ಲ. ಅವನು ಅವತ್ತು ಅತಿಯಾಗಿ ಕುಡ್ದಿದ್ದ. ಕುಡ್ದು ಮತ್ತೆ ಅಲ್ಲಿ ಒಂದು ಕೊಲೆ ಮಾಡಿದ್ದಾನಂತ ನನಗ್ ನಂಬಕ್ ಆಗ್ತಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗತ್ತೆ. ನಿಮ್ ವಿಕ್ಕಿ ಯಾವಾಗ ತಾನೇ ಕುಡ್ದಿಲ್ಲ ಹೇಳಿ? ಅವತ್ತು ಅವನು ಕುಡ್ದು ಸಂಧ್ಯಾನ ಮೊಲೆಸ್ಟ್ ಮಾಡಿದ್ದಕ್ಕೆ ಈ ಕೇಸ್ ಸ್ಟಾರ್ಟ್ ಆಗಿದ್ದು. ನೋಡಿ ಅರ್ಜುನ್, ಸುಮ್ನೆ ನನ್ನನ್ನ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ಮೊದ್ಲು ನೀವು ಕಣ್ತೆರೆದು ನೋಡಿ, ಅವಾಗ ನಿಮಗ್ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಇವ್ರು ಯಾರು ಬೃಂದ? ಹೇಳಮ್ಮ, ಈ ದೊಡ್ಡ ಮನುಷ್ಯ ಯಾರು ಅಂತ ನಿನ್ ಬಾಯಾರೆ ಹೇಳು. ಅಯ್ಯೋ ಆಂಟಿ, ಇವ್ರು ಯಾರು ಅಂತ ನಿಮಗ್ ಗೊತ್ತಾಗಿಲ್ವಾ? ಇವ್ರು ಬೇರೆ ಯಾರು ಅಲ್ಲ, ನಮ್ಮ JP ಮಾವನ ಸೊಸೆ, ಅಂದ್ರೆ ಭಾರ್ಗವಿ ಅವರ ಅಪ್ಪ. ಅಂದ್ರೆ
ಇವ್ರ ಬೀಗ್ರು. ಅಲ್ವೇ ಬೃಂದ? ಭಾರ್ಗವಿಗೆ ಅಪ್ಪ ಅಂದ್ಮೇಲೆ ಅವ್ರು ನಿನಗೂ ಅಪ್ಪನೇ ತಾನೆ? ಚಿಕ್ಕತ್ತೆ, ನಮ್ಮಪ್ಪ ಅವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ನನ್ನ ಪಾಲಿಗೂ ಅವ್ರು ಸತ್ತೋಗಿದ್ದಾರೆ ಅಂತ ರೈಟ್ ಚಿಕ್ಕತ್ತೆ? ತವ್ರ ಮನೆಯವರು ಅಂತ ನನಗೆ ಬೇರೆ ಯಾರೂ ಉಳ್ದಿಲ್ಲ. ನನಗಿರೋದು ಏನಿದ್ರು ಈ ಮನೆಯವ್ರಷ್ಟೆ. ಈ ಮನುಷ್ಯನ ಬಗ್ಗೆ ನಂಗೇನು ಕಾಳಜಿ ಇಲ್ಲ ಅಂದ್ರೂ ಇವಳಾಡಿದ ಮಾತು ಮನ್ಸಿಗೆ ಚುಚ್ಬಿಡ್ತು. ಈ ಬೃಂದ ಅಂತ ಮಕ್ಕಳು ಇರೋದಕ್ಕಿಂತ ಮಕ್ಕಳು ಇಲ್ದೇ ಇರೋದೇ ವಾಸಿ. ನಿಮ್ ಮಗಳೇ ಮಂಗಳಾರತಿ ಮಾಡಾಯ್ತಲ್ಲ, ಇನ್ನೂ ಏನ್ ನಿಂತಿದ್ದೀರಾ? ನಡೀರಿ. ನಾನು ಭಾರ್ಗವಿ ಜೊತೆ ಮಾತಾಡ್ಬೇಕು. ಮನೆ ಹಾಳು ಮಾಡೋದಕ್ಕೆ ಭಾರ್ಗವಿನ ಕಳ್ಸಿದ್ ಸಾಲ್ದು ಅಂತ ನೀವು ಬಂದಿದ್ದೀರಾ? ಅವಳ ಜೊತೆ ಮಾತಾಡಿ ಇನ್ನೂ ಏನ್ ಅವಾಂತರ ಮಾಡೋ ಅವಶ್ಯಕತೆ ಇದೆ? ಏನು ಬೇಕಾಗಿಲ್ಲ, ನಡೀರಿ ಹೊರಗೆ. ಈ ಮನೆ ಸವಾಸ ನನಗೂ ಬೇಡ ತಾಯಿ. ನನ್ನ ಮಗಳು ಭಾರ್ಗವಿ ಈ ಮನೆ ಮಗನ್ನ ಮದುವೆ ಆಗಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅವಳು ಆರಾಮಾಗಿದ್ದಾಳ ಇಲ್ವಾ ಅಂತ ತಿಳ್ಕೊಂಡು ಹೊರಟೋಗ್ಬಿಡ್ತೀನಿ. ಹಾಗೆ ನಿಮ್ ಬಜಾರಿ ಮಗಳು ಈ ಮನೆಯಲ್ಲಿ ಮಹಾರಾಣಿ ತರ ಇದ್ದಾಳೆ. ಅವಳಿಂದ ಕಷ್ಟ ಪಡ್ತಾ ಇರೋದು ನಾವು. ನಾವೇ ನಿಮ್ಮನೆಗ್ ಬಂದು ಹೆಣ್ ಕೇಳಿ ಮದ್ವೆ ಮಾಡಿಸ್ಕೊಂಡ್ ಬಂದಿದೀವಿ ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ. ಗೂಳಿ ಹಾಗೆ ಮನೆಗ್ ನುಗ್ದೋಳು ಅವಳು, ಶನಿ ಹಾಗೆ ಬೆನ್ನೇರಿರೋಳು ಅವಳು. ಮಗಳನ್ನ ನೆಟ್ಟಿಗೆ ಬೆಳ್ಸೋಕಾಗ್ದೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದಿರಲ್ಲ, ಏನ್ ಹೇಳ್ಬೇಕಿಂತ ಅವ್ರಿಗೆ? ದುಡ್ಡು ಕಾಸು ಇಲ್ದೇ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಆದ್ರೆ ಅವ್ರಿಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಇತಿಮಿತಿನಲ್ಲಿ ಹೇಗಿರೋದು ಅಂತ ಗೊತ್ತಿರತ್ತೆ. ನೀವು ಇದ್ದೀರಾ, ಇದ್ದ 2 ಹೆಣ್ಮಕ್ಳನ್ನ ಶ್ರೀಮಂತರ ಮನೆಗೆ ಕಳ್ಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ?